ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ KCET ವಿದ್ಯಾರ್ಥಿಗಳಿಗೆ ಇಲ್ಲಿ ಹೊಸ ಅಪ್ಡೇಟ್ನ ಬೇಳಾಗಿದೆ. ಸೊ ಅದ್ರ ಬಗ್ಗೆ ಇವಾಗ ನಾವು ಡಿಸ್ಕಸ್ ಮಾಡೋಣ. ಬಟ್ ಟಾಪಿಕ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ, ಹಾಗಾಗಿ ಇವಾಗಲೇ ತಪ್ಪದೆ ಎಲ್ಲರೂ ವಿಡಿಯೋವನ್ನು ಲೈಕ್ ಮಾಡಿ. ಸೊ ಇವಾಗ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಏನು ಹೊಸ ಅಪ್ಡೇಟ್ ಬಂದಿದೆ ಹಾಗಂತ. ಸೊ ಇವಾಗ KCET ವಿದ್ಯಾರ್ಥಿಗಳಿಗೆ ಒಂದು ಲೀಸ್ಟ್ನ ಬಿಟ್ಟಿರ್ತಾರೆ. ಸೊ ಅದನ್ನು ನೀವು KFCT ಬಂದು ಕೂಡ ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ನಮಗೆ UGC ಸೆಕ್ಷನಲ್ಲಿ ಹೋಗಿ ನೋಡಿದಾಗ ಸೊ ಒಂದು ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೊಳ್ಳೋಕ್ಕೆ ಲಿಂಕ್ನ ಬಿಟ್ಟಿದ್ದಾರೆ. ಸೊ ತುಂಬ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೊಳ್ಳೋಕ್ಕೆ ಸಮಸ್ಯೆ ಆಗ್ತಿದೆ. ಬಟ್ ಏನೂ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೀವು ಮತ್ತೆ ಟ್ರೈ ಮಾಡ್ತಾಯಿರಿ, ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ಡೌನ್ ಆಗುತ್ತೆ. ಮತ್ತು ಹಾಗೆಯೇ ಕೆಲವರಿಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಸ್ವಲ್ಪ ಮಿಸ್ಟೇಕ್ ಕಾಣ್ತಾ ಇದೆ. ಆದರೂ ಕೂಡ ನೀವು ಸ್ವಲ್ಪ ಟೈಮ್ ಬಿಟ್ಟು ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ನ ಮತ್ತೊಮ್ಮೆ ಡೌನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮ್ಮದು ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಸೊ ಕೆಲವರು ವೆಟರ್ನರಿ ರ್ಯಾಂಕ್ ತೋರಿಸ್ತಾ ಇಲ್ಲ ಅಂತ ಕೇಳ್ತಾಯಿದ್ರಿ. ಸೊ ಅಂತ ಯಾರಾದರೂ ವಿದ್ಯಾರ್ಥಿಗಳು ಇದ್ದರೆ ಸೊ ನೀವು ಸ್ವಲ್ಪ ಟೈಮ್ ಬಿಟ್ಟು ಮತ್ತೊಮ್ಮೆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮ್ಮದು ಪ್ರಾಬ್ಲಮ್ ಆಲ್ಮೋಸ್ಟ್ ಸಾಲ್ವ್ ಆಗಿರುತ್ತೆ. ಅದಂತರ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಮಗೆ ಸೆಕೆಂಡ್ ಲಿಂಕ್ ಒಂದು ಬಿಟ್ಟಿದ್ದಾರೆ. ಸೊ ಏನಂತ ಹೇಳಿದ್ರೆ KCET 2024 ಪ್ರಿವಿಯಸ್ ಇಯರ್ ಸೀಟ್ ಅಲಾಟ್ಮೆಂಟ್ ಕ್ಯಾಂಡಿಡೇಟ್ ಲಿಸ್ಟ್ ಹಂಗಂತ. ಅಂದರೆ ನಮಗೆ ಇಷ್ಟೇ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ, ಬಟ್ ಎಕ್ಸಾಕ್ಟ್ಲಿ ಮತ್ತು ಡೀಟೇಲಾಗಿ ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ. ಸೊ ಈ ಒಂದು ಲೀಸ್ಟ್ ಯಾರಿಗಿದೆ ಮತ್ತು ಯಾರು ಇದನ್ನು ಚೆಕ್ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆ ಹಂಗಂತ. ಸೊ ಡೀಟೇಲಾಗಿ ಕೇಳಿದವರು ಹೇಳಿಲ್ಲ, ಬಟ್ ನಾನು ನಿಮಗೆ ಹೇಳ್ತೀನಿ ಈ ಒಂದು ಲೀಸ್ಟ್ ಯಾರಿಗಿದೆ ಮತ್ತು ಇದರದ್ದು ಯೂಸ್ ಏನಿದೆ ಹಂಗಂತ. ಸೊ ಈ ಲಿಸ್ಟ್ ಇರೋದು ಎಲ್ಲ KCET ಕ್ಯಾಂಡಿಡೇಟ್ಗೆ ಅಪ್ಲೈ ಆಗಲ್ಲ. ಅಂದರೆ ಯಾರು ಫ್ರೆಶರ್ ಇರ್ತಾರೆ, ಈ ವರ್ಷ ಯಾರು KCETಗೋಸ್ಕರ ಅಪ್ಲೈ ಮಾಡಿರ್ತಾರೆ ಅವರಿಗೆ ಯೂಸ್ ಆಗಲ್ಲ. ಬಟ್ ಯಾರಾದರೂ ಕ್ಯಾಂಡಿಡೇಟ್ ರಿಪೀಟರ್ಸ್ ಇದ್ದರೆ ಅವರಿಗೆ ಈ ಒಂದು ಲೀಸ್ಟ್ ಯೂಸ್ ಆಗುತ್ತೆ. ಸೊ ಈ ಒಂದು ಲೀಸ್ಟ್ ಯಾರಿಗಂತ ಎಕ್ಸಾಕ್ಟ್ಲಿ ಹೇಳೋದಾದರೆ, ಸೊ ಯಾರಾದರೂ ರಿಪೀಟರ್ಸ್ ಇದ್ದರೆ ಅಂದರೆ ಲಾಸ್ಟ್ ಇಯರ್ ಕೂಡ ಅವರು KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ವರ್ಷ ಕೂಡ KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರೆ ಸೊ ಅವರು ಈ ವರ್ಷ ಯಾವ ಕೋರ್ಸ್ಗೆ ಎಲಿಜಿಬಲ್ ಇರೋದಿಲ್ಲ ಅದನ್ನು ಚೆಕ್ ಮಾಡ್ಕೋಬೋದು. ಅಂದರೆ ಇವಾಗ ಯಾವ ಕೋರ್ಸಲ್ಲಿ ನಾಟ್ ಎಲಿಜಿಬಲ್ ಅಂತ ಬಂದಿದೆ, ಸೊ ಆ ಒಂದು ಕೋರ್ಸ್ನ ಬಿಟ್ಟು ನೀವು ಬೇರೆ ಕೋರ್ಸ್ಗೋಸ್ಕರ ಆಪ್ಷನ್ ಎಂಟ್ರಿ ಮಾಡ್ಬೋದು ಮತ್ತು ಬೇರೆ ಕೋರ್ಸಲ್ಲಿ ಅಡ್ಮಿಷನ್ನ ತೊಗೋಬೋದು. ಅಂದರೆ ಈ ವರ್ಷ ನಿಮಗೆ KCET ರ್ಯಾಂಕ್ ಚೆನ್ನಾಗಿದೆ, ನೀವು ಬೇರೆ ಕೋರ್ಸಲ್ಲಿ ಅಡ್ಮಿಷನ್ನ ತೊಗೋಬೋದು. ಬಟ್ ಈ ಒಂದು ಲೀಸ್ಟಲ್ಲಿ ಯಾವ ಕೋರ್ಸ್ಗೆ ನೀವು ನಾಟ್ ಎಲಿಜಿಬಲ್ ಅಂತ ಬಂದಿದೆ, ಸೊ ಆ ಒಂದು ಕೋರ್ಸ್ನ ಬಿಟ್ಟು ಬೇರೆ ಎಲ್ಲ ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಇವಾಗ ಎಷ್ಟೇ ಇನ್ಫಾರ್ಮೇಷನ್ ಇರುತ್ತೆ. ಸೊ ಯಾರಾದರೂ ಇಂಥ ಕ್ಯಾಂಡಿಡೇಟ್ ಇದ್ದರೆ ಈ ಲೀಸ್ಟ್ನ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರು ಕೂಡ ಇದ್ರ ಬಗ್ಗೆ ತಗೋತಾರೆ. ಸೊ ಇದಕ್ಕಿಂತ ಮುಂಚೆ ನಮಗೆ ಈ ಥರ ಇನ್ಫಾರ್ಮೇಷನ್ನ ಕೊಡ್ತಿರಲಿಲ್ಲ, ಬಟ್ ಈ ವರ್ಷ ನಮಗೆ ಈ ಥರ ಸಪ್ರೇಟಾಗಿ ಲೀಸ್ಟ್ನ ಬಿಟ್ಟಿದ್ದಾರೆ. ಸೊ ಇದನ್ನು ನೋಡಿಕೊಂಡ್ರೆ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಇವಾಗ ಈ ವಿಡಿಯೋ ಅಷ್ಟೇ. ಮತ್ತೇನಾದರೂ KCET ಕೌನ್ಸಿಲ್ ರಿಲೇಟೆಡ್ ಅಪ್ಡೇಟ್ ಬಂದಾಗ ನಾವು ನಿಮಗೆ ಈ ಥರ ವಿಡಿಯೋ ಮಾಡಿ ತಿಳಿಸೋಕ್ಕೆ ಟ್ರೈ ಮಾಡ್ತೀವಿ. ಹಾಗಾಗಿ ಇನ್ನೂವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೂ ಮತ್ತು ನಮಗೂ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.